ಶಿರಾದಲ್ಲಿ 12 ಎಕರೆ ಜಾಗ ಕೊಟ್ಟಿದ್ದ ವಿಚಾರಕ್ಕೆ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡೋರಿಗೆಲ್ಲ ನೀವು ಭೂಮಿಯನ್ನ ಕೊಟ್ರೆ ಹೇಗೆ? ಬಿತ್ತನೆ ಮಾಡುವಂತ ರೈತರಿಗೆ ಭೂಮಿ ಕೊಡಿ ಅಂದ್ರೆ ಕೊಡೋದಿಲ್ಲ ಅಂತೇಳಿ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೆಐಎಡಿಬಿ ವಿರುದ್ಧ ಶಿರಾದ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಮಗ್ಲರ್ಗಳಿಗೆ ರೈತರ ಭೂಮಿ ನೀಡಿದ್ರೆ ಮುಂದೆ ಹೇಗೆ ಅಂತೇಳಿ ನಾವು ಜಿಲ್ಲೆಯಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರನ್ಯಾ ರಾವ್ ಪ್ರಕರಣ ಸಂಬಂಧಪಟ್ಟಂತೆ ಕೆಎಡಿಬಿ ವತಿಯಿಂದ ನಟಿ ರನ್ಯಾ ರಾವ್ಗೆ ಸೇರಿದಂತಹ ಒಂದು ಕಂಪನಿಗೆ 12 ಎಕರೆ ಜಾಗವನ್ನು ಕೂಡ ಮಂಜೂರನ್ನು ಕೂಡ ಮಾಡಿರುವಂತದ್ದು. ಅದು ತುಮಕೂರು ಜಿಲ್ಲೆ ಶಿರಾದಲ್ಲಿ ಈ ಒಂದು ಜಾಗವನ್ನು ಕೂಡ ಮಂಜೂರು ಮಾಡಿರೋದು. ನಾನೀಗ ಅದೇ ಒಂದು ಸ್ಥಳದಲ್ಲಿ ದೃಶ್ಯ ನೋಡ್ತಾ ಇರಬಹುದು. ಕೆಎಡಿಬಿ ಸೇರಿದಂತಹ ಒಂದು ಜಾಗ ಕೂಡ ಆಗಿರುವಂತದ್ದು. ಈ ಒಂದು ಜಾಗದಲ್ಲಿ ಸುಮಾರು 800 ರಿಂದ 900 ಎಕರೆ ಜಾಗ ಕೂಡ ಇರುವಂತದ್ದು. ಇಲ್ಲಿ ಕೈಗಾರಿಕಾ ಪ್ರದೇಶವನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಇದು ಬೆಂಗಳೂರು ಟು ಪುಣೆಗೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಜಾಗ ಕೂಡ ಬರುತ್ತೆ. ಇಲ್ಲಿ ನಟಿ ರನ್ಯಾ ರಾವ್ ಇದ್ರೆ ಅವರ ಕಿರೋಡಾ ಇಂಡಿಯಾ ಪ್ರೈವೇಟ್ ಕಂಪನಿ ಏನಿದೆ, ಈ ಒಂದು ಕಂಪನಿಗೆ 12 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿ, ಅಂದ್ರೆ ಈ ನಟಿಗೆ ಪ್ರಭಾವಿ ರಾಜಕೀಯ ನಾಯಕರ ಒಂದು ನಂಟಿತ್ತು ಅಂತ ಕೂಡ ಹೇಳಲಾಗ್ತಾ ಇರೋದು. ಅದೇ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಈಕೆ ಒಂದು ಕಂಪನಿಗೆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ರೈತರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಗೋಣ. ಏನ್ ಹೇಳ್ತಾರೆ ರೈತರು ಅಂತ. ಸರ್, ಈಗ ನಟಿ ರನ್ಯಾ ರಾವ್ ಈಗ ಅರೆಸ್ಟ್ ಕೂಡ ಆಗಿರುವಂತದ್ದು, ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವರಿಗೆ ಸೇರಿದಂತ ಒಂದು ಕಂಪನಿ ಇದೆ. ಆ ಕಂಪನಿಗೆ 12 ಎಕರೆ ಜಮೀನನ್ನು ಕೂಡ ಇಲ್ಲಿ ಮಂಜೂರು ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ರೈತರಾಗಿ? ಸರ್, ಇಂತ ಸ್ಮಗ್ಲರ್ಗಳಿಗೆಲ್ಲ ನಾವು ರೈತರು ಭೂಮಿನ ಕೆಡಿಬಿಗೆ ಅಂತ ಅಕ್ವೈರ್ ಮಾಡ್ಕೊಬಿಟ್ಟು ಸ್ಮಗ್ಲರ್ಗಳಿಗೆಲ್ಲ ರೈತರ ಭೂಮಿನ ಕೊಡ್ಕೊಂಡು ಹೋದ್ರೆ ರೈತರಿಗೆ ಯಾವುದೇ ಅನುಕೂಲ ಇಲ್ಲ. ಇಲ್ಲಿ ಕೆಡಿಬಿಲಿ ಇವ್ರು ಅಕ್ವೈರ್ ಮಾಡಿರೋದು ರೈತರು ಎಲ್ಲೋ ಬೆಳ್ಕೊಂಡು ತಿನ್ನ ಅಂತ ಜಾಗಗಳನ್ನೆಲ್ಲನ ಟೌನ್ ಗರ್ ಲಿಮಿಟ್ ಹತ್ರ ಇದೆ, ಹೈವೇ ಇದೆ. ಇಲ್ಲಿ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಂದೇಳಿ ಕೆಡಿಬಿಗೆ ಅಕ್ವೈರ್ ಮಾಡ್ಕೊಂಡು ಕೊಟ್ಬಿಟ್ರು. ಈಗ ನೋಡ್ರಿ, ಇಂಥ ಕಳ್ಳರಿಗೆಲ್ಲನ ಇಲ್ಲಿ 12 ಎಕರೆ ಜಮೀನ್ ಭೂಮಿ ಕೊಡೋಂತ ಅವಶ್ಯಕತೆ ಇದೆಯಾ? ರಾಜಕಾರಣಿಗಳು ಬರೀ ದುಡ್ಡಿರೋರಿಗೆ, ಫಿಲಂ ಆಕ್ಟರ್ಸ್ಗಳಿಗೆ, ಇಂಥವ್ರಿಗೆ ಅಮಾಯಕರಿಗೆಲ್ಲ ಇಲ್ಲಿ ಬಡವರು ಬಗ್ಗನ್ನೆಲ್ಲ ಓಡಿಸ್ಬಿಟ್ಟು ಒಂದು 2 ಲಕ್ಷ 3 ಲಕ್ಷಕ್ಕೆಲ್ಲ ತಗೊಂಡು ಇಲ್ಲ ನಮ್ಮ ಸರ್ಕಾರದಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಬಿಟ್ಟು ಹೋಗ್ಬಿಡ್ರಪ್ಪ ಅಂತ ಹೇಳಿ ಆದೇಶ ಮಾಡ್ಬಿಡ್ತಾರೆ. ಪ್ರಭಾವಿಗಳಿಗೆ ಈ ತರ ಎಲ್ಲ ಮಾಡ್ಕೊಡ್ತಾ ಇದಾರೆ. ಸಣ್ಣ ಪುಟ್ಟವ್ರಿಗೆ ಏನು ಮಾಡ್ತಾ ಇಲ್ಲ. ರೈತರು ಬಹಳ ಇಲ್ಲಿ ಬೆಳೆ ಇಲ್ಲ, ಮಳೆ ಇಲ್ದನ ಬಹಳ ಒಂದೂರಿಂದ ಇನ್ನೊಂದ್ ಕಡೆ ವಲಸೆ ಹೋಗೋದು ಮಾಡೋದು ಮಾಡ್ತಾ ಇದಾರೆ. ಬೇರೆ ಸ್ಟೇಟ್ ಇಂದ ಬಂದವ್ರಿಗೂ ಕೆಲಸ ಕೊಡ್ತಾ ಇದಾರೆ ಇಲ್ಲಿ. ಆದ್ರೆ ಇಲ್ಲೇ ಜನನೇ ಇದಾರೆ. ಈಗ ಇಲ್ಲೇ ಜನಕ್ಕೆ ಉದ್ಯೋಗ ಕೊಡ್ಲಿ, ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಕೊಡ್ಲಿ, ಇಲ್ಲ ಅಂತ ಹೇಳಲ್ಲ. ಇಷ್ಟು ಅಂತ ಒಂದು ನಿಗದಿ ಮಾಡಿಕೊಟ್ಟು ಮಾಡಿದ್ರೆ ಒಳ್ಳೇದು. ಅಂದ್ರೆ ನೀವು ಈ ರೀತಿಯಾಗಿ ಜಮೀನನ್ನು ಕೊಟ್ಟರೆ ವಿರೋಧಿಸ್ತೀರಾ? ಹೌದು ಸರ್, ವಿರೋಧಿಸ್ತೀವಿ. ರೈತರು ಮಾಡ್ಕೊಳ್ಳಿ ಸರ್, ಇಂಥವ್ರಿಗೆಲ್ಲ ಕೊಡೋದು. ರೈತರಿದ್ದಾರೆ, ಈಗ ಜಾಸ್ತಿ ಕೊಡೋದು ಸ್ವಲ್ಪನೇ ಕೊಡ್ಲಿ. ಅವರು ಒಂದು ಜೀವನ ಮಾಡ್ತಾರಲ್ಲ, ಅಲ್ಪ ಸ್ವಲ್ಪ ಏನೋ ಗಂಜಿ, ಅವತ್ತಿನ ಗಂಜಿ ಜೀವನ ಮಾಡ್ಕೊಂಡಿರ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇದಿಷ್ಟು ಈ ಭಾಗದ ಒಂದು ರೈತರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಶಿರಾದಲ್ಲಿ 12 ಎಕರೆ ಜಾಗ ಕೊಟ್ಟಿದ್ದ ವಿಚಾರಕ್ಕೆ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡೋರಿಗೆಲ್ಲ ನೀವು ಭೂಮಿಯನ್ನ ಕೊಟ್ರೆ ಹೇಗೆ? ಬಿತ್ತನೆ ಮಾಡುವಂತ ರೈತರಿಗೆ ಭೂಮಿ ಕೊಡಿ ಅಂದ್ರೆ ಕೊಡೋದಿಲ್ಲ ಅಂತೇಳಿ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೆಐಎಡಿಬಿ ವಿರುದ್ಧ ಶಿರಾದ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಮಗ್ಲರ್ಗಳಿಗೆ ರೈತರ ಭೂಮಿ ನೀಡಿದ್ರೆ ಮುಂದೆ ಹೇಗೆ ಅಂತೇಳಿ ನಾವು ಜಿಲ್ಲೆಯಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರನ್ಯಾ ರಾವ್ ಪ್ರಕರಣ ಸಂಬಂಧಪಟ್ಟಂತೆ ಕೆಎಡಿಬಿ ವತಿಯಿಂದ ನಟಿ ರನ್ಯಾ ರಾವ್ಗೆ ಸೇರಿದಂತಹ ಒಂದು ಕಂಪನಿಗೆ 12 ಎಕರೆ ಜಾಗವನ್ನು ಕೂಡ ಮಂಜೂರನ್ನು ಕೂಡ ಮಾಡಿರುವಂತದ್ದು. ಅದು ತುಮಕೂರು ಜಿಲ್ಲೆ ಶಿರಾದಲ್ಲಿ ಈ ಒಂದು ಜಾಗವನ್ನು ಕೂಡ ಮಂಜೂರು ಮಾಡಿರೋದು. ನಾನೀಗ ಅದೇ ಒಂದು ಸ್ಥಳದಲ್ಲಿ ದೃಶ್ಯ ನೋಡ್ತಾ ಇರಬಹುದು. ಕೆಎಡಿಬಿ ಸೇರಿದಂತಹ ಒಂದು ಜಾಗ ಕೂಡ ಆಗಿರುವಂತದ್ದು. ಈ ಒಂದು ಜಾಗದಲ್ಲಿ ಸುಮಾರು 800 ರಿಂದ 900 ಎಕರೆ ಜಾಗ ಕೂಡ ಇರುವಂತದ್ದು. ಇಲ್ಲಿ ಕೈಗಾರಿಕಾ ಪ್ರದೇಶವನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಇದು ಬೆಂಗಳೂರು ಟು ಪುಣೆಗೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಜಾಗ ಕೂಡ ಬರುತ್ತೆ. ಇಲ್ಲಿ ನಟಿ ರನ್ಯಾ ರಾವ್ ಇದ್ರೆ ಅವರ ಕಿರೋಡಾ ಇಂಡಿಯಾ ಪ್ರೈವೇಟ್ ಕಂಪನಿ ಏನಿದೆ, ಈ ಒಂದು ಕಂಪನಿಗೆ 12 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿ, ಅಂದ್ರೆ ಈ ನಟಿಗೆ ಪ್ರಭಾವಿ ರಾಜಕೀಯ ನಾಯಕರ ಒಂದು ನಂಟಿತ್ತು ಅಂತ ಕೂಡ ಹೇಳಲಾಗ್ತಾ ಇರೋದು. ಅದೇ ಒಂದು ಇನ್ಫ್ಲೂಯೆನ್ಸ್ ಮೇಲೆ
ಈಕೆ ಒಂದು ಕಂಪನಿಗೆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ರೈತರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಏನ್ ಹೇಳ್ತಾರೆ ರೈತರು ಅಂತ. ಸರ್, ಈಗ ನಟಿ ರನ್ಯಾ ರಾವ್ ಈಗ ಅರೆಸ್ಟ್ ಕೂಡ ಆಗಿರುವಂತದ್ದು, ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವರಿಗೆ ಸೇರಿದಂತ ಒಂದು ಕಂಪನಿ ಇದೆ. ಆ ಕಂಪನಿಗೆ 12 ಎಕರೆ ಜಮೀನನ್ನು ಕೂಡ ಇಲ್ಲಿ ಮಂಜೂರು ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ರೈತರಾಗಿ? ಸರ್, ಇಂತ ಸ್ಮಗ್ಲರ್ಗಳಿಗೆಲ್ಲನ ನಾವು ರೈತರು ಭೂಮಿನ KDBಗೆ ಅಂತ ಅಕ್ವೈರ್ ಮಾಡ್ಕೊಬಿಟ್ಟು ಸ್ಮಗ್ಲರ್ಗಳಿಗೆಲ್ಲನ ರೈತರು ಭೂಮಿನ ಕೊಡ್ಕೊಂಡು ಹೋದ್ರೆ ರೈತರಿಗೆ ಯಾವುದೇ ಅನುಕೂಲ ಇಲ್ಲ. ಇಲ್ಲಿ KDBಲಿ ಇವ್ರು ಅಕ್ವೈರ್ ಮಾಡಿರೋದು ರೈತರು ಎಲ್ಲೋ ಬೆಳ್ಕೊಂಡು ತಿನ್ನ ಅಂತ ಜಾಗಗಳನ್ನೆಲ್ಲನ ಟೌನ್ ಗರ್ ಲಿಮಿಟ್ ಹತ್ರ ಇದೆ, ಹೈವೇ ಇದೆ. ಇಲ್ಲಿ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಂದೇಳಿ KDBಗೆ ಅಕ್ವೈರ್ ಮಾಡ್ಕೊಂಡು ಕೊಟ್ಬಿಟ್ರು. ಈಗ ನೋಡ್ರಿ, ಇಂಥ ಕಲ್ಟ್ರಿಗೆಲ್ಲನ ಇಲ್ಲಿ 12 ಎಕರೆ ಜಮೀನ್ ಭೂಮಿ ಕೊಡೋಂತ ಅವಶ್ಯಕತೆ ಇದೆಯಾ? ರಾಜಕಾರಣಿಗಳು ಬರೀ ದುಡ್ಡಿರೋರಿಗೆ, ಫಿಲಂ ಆಕ್ಟರ್ಸ್ಗಳಿಗೆ, ಇಂಥವ್ರಿಗೆ ಅಮಾಯಕರಿಗೆಲ್ಲ ಇಲ್ಲಿ ಬಡವರು ಬಗ್ಗನ್ನೆಲ್ಲ ಓಡಿಸ್ಬಿಟ್ಟು ಒಂದು 2 ಲಕ್ಷ 3 ಲಕ್ಷಕ್ಕೆಲ್ಲ ತಗೊಂಡು, ಇಲ್ಲ ನಮ್ಮ ಸರ್ಕಾರದಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ನೀವು ಬಿಟ್ಟು ಹೋಗ್ಬಿಡ್ರಪ್ಪ ಅಂತ ಹೇಳಿ ಆದೇಶ ಮಾಡ್ಬಿಡ್ತಾರೆ. ಪ್ರಭಾವಿಗಳಿಗೆ ಈ ತರ ಎಲ್ಲ ಮಾಡ್ಕೊಡ್ತಾ ಇದಾರೆ. ಸಣ್ಣ ಪುಟ್ಟವ್ರಿಗೆ ಏನು ಮಾಡ್ತಾ ಇಲ್ಲ. ರೈತರುಗಳು ಬಹಳ ಇಲ್ಲಿ ಬೆಳೆ ಇಲ್ಲ, ಮಳೆ ಇಲ್ದನ ಬಹಳ ಒಂದೂರಿಂದ ಇನ್ನೊಂದ್ ಕಡೆ ವಲಸೆ ಹೋಗೋದು ಮಾಡೋದು ಮಾಡ್ತಾ ಇದಾರೆ. ಬೇರೆ ಸ್ಟೇಟ್ ಇಂದ ಬಂದವ್ರಿಗೂ ಕೆಲಸ ಕೊಡ್ತಾ ಇದಾರೆ ಇಲ್ಲಿ. ಆದ್ರೆ ಇಲ್ಲೇ ಜನನೇ ಇದಾರೆ. ಈಗ ಇಲ್ಲೇ ಜನಕ್ಕೆ ನಾವು ಉದ್ಯೋಗ ಕೊಡ್ಲಿ, ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಕೊಡ್ಲಿ, ಇಲ್ಲ ಅಂತ ಹೇಳಲ್ಲ. ಇಷ್ಟು ಅಂತ ಒಂದು ನಿಗದಿ ಮಾಡಿಕೊಟ್ಟು ಮಾಡಿದ್ರೆ ಒಳ್ಳೇದು. ಅಂದ್ರೆ ನೀವು ಈ ರೀತಿಯಾಗಿ ಜಮೀನನ್ನು ಕೊಟ್ಟರೆ ವಿರೋಧಿಸ್ತೀರಾ? ಹೌದು ಸರ್, ವಿರೋಧಿಸ್ತೀವಿ. ರೈತರು ಮಾಡ್ಕೊಳ್ಳಿ ಸರ್, ಇಂಥವ್ರಿಗೆಲ್ಲ ಕೊಡೋದು. ರೈತರಿದ್ದಾರೆ, ಈಗ ಜಾಸ್ತಿ ಕೊಡೋದು ಸ್ವಲ್ಪನೇ ಕೊಡ್ಲಿ. ಅವರು ಒಂದು ಜೀವನ ಮಾಡ್ತಾರಲ್ಲ, ಅಲ್ಪ ಸ್ವಲ್ಪ ಏನೋ ಗಂಜಿ, ಅವತ್ತಿನ ಗಂಜಿ ಜೀವನ ಮಾಡ್ಕೊಂಡಿರ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇದಿಷ್ಟು ಈ ಭಾಗದ ಒಂದು ರೈತರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಗ್ಯಾರಾದಲ್ಲಿ 12 ಎಕರೆ ಜಾಗ ಕೊಟ್ಟಿದ್ದ ವಿಚಾರಕ್ಕೆ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡೋರಿಗೆಲ್ಲ ನೀವು ಭೂಮಿಯನ್ನ ಕೊಟ್ರೆ ಹೇಗೆ? ಬಿತ್ತನೆ ಮಾಡುವಂತ ರೈತರಿಗೆ ಭೂಮಿ ಕೊಡಿ ಅಂದ್ರೆ ಕೊಡೋದಿಲ್ಲ ಅಂತೇಳಿ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. KIADB ವಿರುದ್ಧ ಶಿರಾದ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಮಗ್ಲರ್ಗಳಿಗೆ ರೈತರ ಭೂಮಿ ನೀಡಿದ್ರೆ ಮುಂದೆ ಹೇಗೆ ಅಂತೇಳಿ ನಾವು ಜಿಲ್ಲೆಯಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರನ್ಯಾ ರಾವ್ ಪ್ರಕರಣ ಸಂಬಂಧಪಟ್ಟಂತೆ KDB ವತಿಯಿಂದ ನಟಿ ರನ್ಯಾ ರಾವ್ಗೆ ಸೇರಿದಂತಹ ಒಂದು ಕಂಪನಿಗೆ 12 ಎಕರೆ ಜಾಗವನ್ನು ಕೂಡ ಮಂಜೂರನ್ನು ಕೂಡ ಮಾಡಿರುವಂತದ್ದು. ಅದು ತುಮಕೂರು ಜಿಲ್ಲೆ ಶಿರಾದಲ್ಲಿ ಈ ಒಂದು ಜಾಗವನ್ನು ಕೂಡ ಮಂಜೂರು ಮಾಡಿರುವಂತ. ನಾನೀಗ ಅದೇ ಒಂದು ಸ್ಥಳದಲ್ಲಿ ದೃಶ್ಯ ನೋಡ್ತಾ ಇರಬಹುದು. KDB ಗೆ ಸೇರಿದಂತಹ ಒಂದು ಜಾಗ ಕೂಡ ಆಗಿರುವಂತದ್ದು. ಈ ಒಂದು ಜಾಗದಲ್ಲಿ ಸುಮಾರು 800 ರಿಂದ 900 ಎಕರೆ ಜಾಗ ಕೂಡ ಇರುವಂತದ್ದು. ಇಲ್ಲಿ ಕೈಗಾರಿಕಾ ಪ್ರದೇಶವನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಇದು ಬೆಂಗಳೂರು ಟು ಪುಣೆಗೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಜಾಗ ಕೂಡ ಬರುತ್ತೆ. ಇಲ್ಲಿ ನಟಿ ರನ್ಯಾ ರಾವ್ ಇದ್ರೆ ಅವರ ಕಿರೋಡಾ ಇಂಡಿಯಾ ಪ್ರೈವೇಟ್ ಕಂಪನಿ ಇದೆ. ಈ ಒಂದು ಕಂಪನಿಗೆ 12 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿ, ಅಂದ್ರೆ ಈ ನಟಿಗೆ ಪ್ರಭಾವಿ ರಾಜಕೀಯ ನಾಯಕರ ಒಂದು ನಂಟಿತ್ತು ಅಂತ ಕೂಡ ಹೇಳಲಾಗ್ತಾ ಇರುತ್ತದೆ. ಅದೇ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಈಕೆ ಒಂದು ಕಂಪನಿಗೆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ರೈತರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಏನ್ ಹೇಳ್ತಾರೆ ರೈತರು ಅಂತ. ಸರ್, ಈಗ ನಟಿ ರನ್ಯಾ ರಾವ್ ಈಗ ಅರೆಸ್ಟ್ ಕೂಡ ಆಗಿರುವಂತದ್ದು, ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವರಿಗೆ